ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ತುಂಬ ದಿನಗಳಾಗಿತ್ತು ಬ್ಲಾಗ್ನ ಅಪ್ಲೋಡ್ ಮಾಡಿ. ಇವತ್ತು ನಾನು ಬಿಡ್ದಿಗೆ ಹೊರಟಿದ್ದೆ, ಯಾಕೆಂದರೆ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ನಂದು ಮತ್ತು ನಮ್ಮ ಅಪ್ಪದು. ಇನ್ನು ಮನೆಯವ್ರು ಬಂದಾಗಿ ಸ್ಕೂಲಕ್ಕೆ ಅವರು ವಾರಕ್ಕೆ ಒಂದ್ಸಲ ಬರ್ತಾ ಇರ್ತಾರೆ ಮನೆಗೆ, ಅವಾಗ ಹೋಗಬೇಕು. ಇವತ್ತು ನೈಟೇ ಮದುವೆ ಇರೋದ್ರಿಂದ ಹೋಗಿ ಇಸ್ಕೊಂಡು ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು. ಸ್ವಲ್ಪ ನನಗೆ ಯಾಕೋ ಜಾಯಿಂಟ್ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕೆಳಗಡೆ ಕುತ್ಕೊಳ್ಳೋದಕ್ಕೆ ಆಗ್ತಾಯಿರಲ್ಲ, ಆ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಅದಕ್ಕೋಸ್ಕರ ಅಲ್ಲೇ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗೋಕ್ಕೆ ಅಂತ ಹೊರಟ್ವಿ. ಮಧ್ಯದಲ್ಲಿ ಎಲ್ಲೂ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಹೋಗಿ ಅಂಗಡಿಗೆ ಹೋಗಿ ನಾವು ಆಲ್ರೆಡಿ ವಾಪಸ್ ಬರ್ತಾಯಿದ್ವಿ. ವಾಪಸ್ ಬರ್ಬೇಕಾದ್ರೆ ನಮ್ಮ ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕೊಬೇಕಾದ್ರೆ ಫೋನ್ ನೋಡ್ಕೊಂಡಿದ್ದಾರೆ. ಫೋನ್ ಮರ್ತ್ಬಿಟ್ಟು ಬಂದುಬಿಟ್ಟಿದ್ರು ನಮ್ಮ ಮನೇಲೇ. ಹಾಗಾಗಿ ಹೋಗಿ ತೊಗೊಬರ್ತೀನಿ ಅಂತ ಹೇಳಿ ನನ್ನ ಮಗಳು ಪಾಪ ಮಲ್ಕೊಂಡ್ಬಿಟ್ಟಿತ್ತು. ಹೋಗ್ಬೇಕಾದ್ರೆ ಈ ಡ್ರೆಸ್ ಹಾಕ್ಕೊಂಡು ಇಲ್ಲೂ ಬರ್ಬೇಕಾದ್ರೆ ಅಲ್ಲೆಲ್ಲ ಫುಲ್ಲು ಕೊಳೆ ಮಾಡಿಕೊಂಡು ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಕರ್ಕೊಂಬಂದೆ. ಅಲ್ಲೇ ಸಮ್ಮು ಡ್ರೆಸ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತು ಪಾಪ. ಅದಾದಮೇಲೆ ಬ್ಲೌಸ್ ಇಸ್ಕೊಂಡು ಅಲ್ಲೇ ಚಿಕನ್ ಮಾಡಿದ್ವಿ, ಊಟ ತಿಂದ್ಕೊಂಡು ಬ್ಲೌಸ್ ಇಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ರೆಡಿ ಆಗೋದಕ್ಕೆ ಅಂತ ನಾನು ಸ್ವಲ್ಪ ಜ್ಯುವೆಲ್ಲರಿ ಬಾಕ್ಸ್ ಅವೆಲ್ಲ ತೆಗೆದ್ರೆ ನೋಡಿ, ಇವಳ್ದೆ ಎಲ್ಲ ಆ ಸೇಫ್ಟಿ ಪಿನ್ಸ್ ಅಂತೂ ಎಷ್ಟು ಹರಡಿದ್ಲು ಅಂದರೆ, ಬಳೆ ಬ್ಯಾಂಗಲ್ಸ್ ನಾನು ಈ ಥರ ಪ್ಲೇನೇ ನಾನು ಯಾವಾಗಲೂ ಇಷ್ಟಪಡೋದು. ಅದಕ್ಕೆ ಆ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದನ್ನೇ ತೊಗೊಂಡೆ. ಇನ್ನು ನೋಡಿ ಈ ಥರ ಇದ್ದೀನಿ. ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತೆ ಅಂತ ಕಾಮೆಂಟಲ್ಲಿ ಹೇಳಿ. ಆ್ಯಕ್ಚುಲಿ ಇದು ಅರ್ಜೆಂಟಾಗಿ ಏನು ರೆಡಿ ಆಗಿಲ್ಲ, ಸ್ವಲ್ಪ ಟೈಮ್ ಕೊಟ್ಟೆ ರೆಡಿಯಾಗಿದೆ ಈ ಸಲ. ಬ್ಲೌಸ್ ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಸ್ಟಿಚ್ ಮಾಡ್ಬೋದಿತ್ತು ಅನಿಸ್ತು. ಅಂದರೆ ನಾನೇ ಸ್ವಲ್ಪ ಹೊಲಿಗೆ ಬಿಚ್ಚಿಬಿಟ್ಟಿದ್ದೆ, ಆ ಬ್ಲೌಸ್ನ ಅಳತೆ ಕೊಟ್ಟಿದ್ದೆ, ಅದರಿಂದ ಈ ಥರ ಆಯಿತು ಅಂತ ಅಂದ್ಕೊತೀನಿ. ಅಪ್ಪ ಮಗಳು ನೋಡಿ ಈಚೆ ಕಡೆ ನಮ್ಮ ಮನೆಯವ್ರು ಶೂಸ್ ಹಾಕೊತಾ ಇದ್ದಾರೆ. ಇವಳು ಆ ಫ್ರಾಕ್ನು ನೀಟಾಗಿ ಹಾಕ್ಸ್ಕೊಳ್ಳೋದು, ಅವಳು ಬಳೆ ಕೂಡ ಎತ್ಕೊಂಡಿದ್ದೆ ಹಾಕೋಕ್ಕೆ, ಎಲ್ಲ ಬಿಚ್ಚಿಸ್ತಾಳೆ. ಅದಾದಮೇಲೆ ನಾವು 8:30 ಆಯಿತು ಹೋಗೋಷ್ಟರಲ್ಲಿ. ಅಮ್ಮ ಹೊರಟೋಗಿದ್ರು, ಅವ್ರ ಜೊತೆ ಒಂದು ಫೋಟೋನ ತೊಗೊಳಕ್ಕಾಗಲಿಲ್ಲ, ಏನೂ ಇಲ್ಲ. ಅವರು ಪಾಪ ಬಸ್ಸಲ್ಲಿ ಅಂತ ಮುಂಚೆನೇ ಹೊರಟೋಗಿದ್ರು. ಅಪ್ಪ ಅಂತೂ ಅದಕ್ಕೂ ಮುಂಚೆ ಹೋಗಿದ್ರು. ಇದು ಅಪ್ಪನ ಕ್ಲೋಸ್ ಫ್ರೆಂಡ್ ಇದರಲ್ಲಿ ಆಗಿರೋ ಮದುವೆ, ಅವ್ರ ಫ್ರೆಂಡ್ ಮಗಳದು. ಇಲ್ಲಿ ಗಣೇಶಗಳು ಇದ್ದಾರಲ್ಲ, ಅಲ್ಲೋಗಿ ನನ್ನ ಮಗಳು ನಿಂತಿದ್ಲು, ಅವ್ರನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು. ಸೊ ನನಗೆ ಕಾಜಲ್ ಹಾಕಿದ್ರೆ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಂಡು ಸರಿ ಮಾಡಿಕೊಂಡೆ. ಅದಾದಮೇಲೆ ನಾವು ಊಟ ಮಾಡಿದ್ಮೇಲೆ ಹೋಗಿ ಸ್ಟೇಜ್ ಮೇಲೆ, ಯಾಕೆಂದರೆ ಅಷ್ಟು ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನಾವು ಊಟ ಎಲ್ಲ ಆದಮೇಲೆ ಹೋಗಿ ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಇದನ್ನು ನನ್ನ ಮಗಳು ನೋಡ್ತಾ ಇದ್ದಲ್ಲ, ಹಾಗೆ ಇದೊಂದು ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಗಣಪತಿ ಎಲ್ಲ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಓಕೆ, ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.